ಎಲ್ಲರೂ ಧನ್ಯವಾದಗಳು. ಹೇಗಿದ್ರೆ ನೀವು ಆರಾಮಿದ್ರೆ ಅಂತ ನಾನು ಅನ್ಕೊಂಡೀನಿ. ಇವತ್ತು ಮಾಡುವ ಇದನ್ನು ಚಕ್ಕಲಿ. ನಮ್ಮ ಕಡೆಗೆ ಚಕ್ಕಲಿ ಅಂತಾರೆ, ಈ ಕಡೆ ಏನಂತಾರೆ ಗೊತ್ತಿಲ್ಲ. ಇದು ಮಾತ್ರ ಸ್ವೀಟು. ಅಮಾಸಿಗೆ ಉಣಿಗೂ ನಾವು ಮಾಡೋದು ನಮ್ಮ ಕಡೆಗೆ. ಇದು ಮಾಡೋದಂದ್ರೆ ಒಂದು ಪಾತ್ರೆಯಲ್ಲಿ 1-2 ಗ್ಲಾಸ್ ನೀರು, ಅದರಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಚೆಂದ ಕುದಿಬೇಕು. ಇದು ಕುದ್ದ ಮೇಲೆ ಆಮೇಲೆ ಮತ್ತೆ ತಿರ್ಗಿ ಸೋಸ್ಕೋಬೇಕಿದು. ಇವಾಗ ಬೆಲ್ಲ ನಾವು ಕುದಿಸ್ತಾ ಇದೀವಲ್ಲ ನೀರಲ್ಲಿ, ಅದು ಕುದಿತಾ ಇದೆ. ಇದು ಕುದಿಯೋ ಗಂಟೆ ಚಪಾತಿ ತರನೇ ತಿಕ್ಬೇಕು. ತಿಕ್ಕಿದ್ಮೇಲೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು. ತಿಕ್ಬೇಕು ಚಪಾತಿ ತರನೇ, ಸೇಮ್ ಚಪಾತಿ ತರನೇ. ಇದು ಲಟ್ಸ್ತಾ ಇರ್ಬೇಕು ಹಿಂಗೆ, ರೊಟ್ಟಿ ತರನೇ ಇದೆ ನೋಡಿ. ಇದು ಬಿದ್ದಿದ್ದ ಅಡಲನೆ ಅಂದ್ರೆ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು. ಈ ತರ ಕಟ್ ಮಾಡಿ ಈ ತರ ಹಾಕ್ಬೇಕು ಎಲ್ಲ ಈಗ ನಾವು ಮರದಲ್ಲಿ ಹಾಕ್ತಾಯಿದ್ವಿ. ನೀವು ಅದರಲ್ಲೇನೋ ಹಾಕ್ಬೋದು. ದೊಡ್ಡದು ಪಾತ್ರೆ ಇದ್ರೆ. ನಾವು ಜಾಸ್ತಿ ಮಾಡೋದಲ್ಲ, ಸ್ವಲ್ಪ ಮಾಡ್ತಾಯಿದ್ವಿ ನಾವು. ಈ ಥರ ಹಾಕ್ತಾ ಇರ್ಬೇಕು. ಎಲ್ಲ ಚಪಾತಿ ಹಿಂಗೆ ತಿಕ್ತಾ ಇರ್ಬೇಕು. ಎಲ್ಲ ಇಬ್ಬರಿದ್ರೆ ಬೇಗ ಆಗುತ್ತೆ, ಇದು ಒಬ್ಬರಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ಅಷ್ಟು ಲೇಟ್ ಆಗಲ್ಲ. ಬೆಲ್ಲ ಎಲ್ಲ ಈ ಪಾಣಕಾಗಿದೆ, ಇದು ಬೆಲ್ಲದ ಪಾಣಕಾಗಿದೆ. ಅಂದರೆ ಸೋಸ್ಕೋಬೇಕು, ಇಲ್ಲಾಂದರೆ ಮಣ್ಣು ಇರ್ತದೆ ಕೆಳಗೆ. ಇದು ಇನ್ನೊಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು. ಇಲ್ಲಿ ಈ ಥರ ಇರುತ್ತೆ ನೋಡಿ. ಕುದಿಯೋ ಗಂಟೆ ಬಿಡ್ಬೇಕು. ಕುದ್ದ ಮೇಲೆ ಈ ಥರ ಸೋಸ್ಕೋಬೇಕಿದು. ಈ ಕುದ್ದಿದೆಲ್ಲ ಪಾನಕ ಸೋಸ್ಕೊಂಡ್ವಲ್ಲಾಗ ಒಂದು ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಸೋಪು, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಆದ್ರೆ ಹಾಕ್ಕೋಬೋದು, ಎಣ್ಣೆ ಆದ್ರೆ ನಮ್ಮ ಕಡೆಗೆ ಎಣ್ಣೆ ಹಾಕ್ಯಂತೀವಿ ನಾವು. ಇದು ಜಾಸ್ತಿ ಸಿಹಿಯಾಗ್ಯದ. ಒಂದು ಗ್ಲಾಸ್ ನೀರು ಹಾಕ್ಯಕತ್ತೀನಿ ನೋಡಿ. ಜಾಸ್ತಿ ಇದ್ದರೆ ನೋಡಿಬಿಟ್ಟು ಹಾಕ್ಕೋಬೇಕು ನೀರು. ನಮ್ಗೆ ಜಾಸ್ತಿ ಆಗ್ಯದಲ್ಲ, ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಕೊಬ್ಬರಿ ಪುಟಾಣಿ ಹಾಕಿವೆಲ್ಲ ಕುದ್ದಿದೆ. ಈಗ ಅವಾಗೇನು ಚಪಾತಿ ಮಾಡಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಒಂದೊಂದು ಇದ್ರಾಗ ಬಿಡಬೇಕಿದು ಈ ಥರ. ಈಗೆಲ್ಲ ಒಂದೊಂದು ಹಾಕಿವೆಲ್ಲ ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಬೇಕು. ಇದೆಲ್ಲ ಕಲಿಸ್ಬೇಕು ಇದೆಲ್ಲ. ಅಂದ್ರೆ ತಿನ್ನೋಕೆ ಭಾಳ ರುಚಿ ಕೊಡ್ತದೆ ಇದು. ನಮ್ಮ ಹಳ್ಳಿ ಕಡೆಗೆಲ್ಲ ಇದೇ ಥರ ಮಾಡೋದು. ಅಮಾಸಿಗೆ ಹುಣ್ಣಿಗೆ ನಾಗರ ಅಮಾಸಿಗೆ ಪಂಚಮಿ ನಾಗರ ಅಮಾಸಿ ಬಂತಲ್ಲ, ಇದು ನವದ್ಯಾಗ ಕೊಡ್ತಾರೆ ಈ ಥರ ಮಾಡಿ. ಆದರೆ ಮಳೆ ಚಾಲದಲ್ಲಿ ಮಾಡಿದರೆ ಬಿಸಿದು ಉಣಾಗ ತುಂಬ ರುಚಿ ಕೊಡುತ್ತೆ. ಈ ಥರ ಈಗ ಕುದ್ದಿದೆ. ಈ ಕೊಬ್ಬರಿ ಪುಟಾಣಿ ಇದು ಎಲ್ಲ ಹಾಕಿ ಚಪಾತಿ ಅದೆಲ್ಲ ಇದರಲ್ಲಿ ಕಟ್ ಮಾಡಿದ್ವಿ ಹಾಕಿದಲ್ಲ. ಈ ಕೊಬ್ಬರಿ ಬಾಯಾಗ ಒಂದೊಂದು ಹಂಗೆ ತಿನ್ನೋದ್ರಾಗ ಹಂಗೆ ಬಂದರೆ ಕುರುಮ್ ಅನ್ನಿಸ್ತದೆ. ಈಗ ತಿಂದರೆ ಇನ್ನೊಂದಿಟ್ಟು ತಿನ್ಬೇಕು ಅನ್ನಿಸ್ತದೆ. ಈ ಥರ ಈಗ ಕೊಬ್ಬರಿ ಪುಟಾಣಿ ಸೋಪು ಹಾಕ್ಯಂದು ಮಾಡಿದ್ರೆ ತುಂಬ ರುಚಿಯಾಗಿರುತ್ತಪ್ಪ ಮಾಡಿದರೆ. ಇದೆಲ್ಲ ಈಗ ಕುದ್ದಿದೆ. ಈಗ ಎಲ್ಲ ಕುದ್ದಿದೆ. ಈಗ ಒಂದು ಬಟ್ಲಲ್ಲಿ ಹಾಕ್ಯಂದು ತಿಂತೀವಿ. ಚೆಂದಾಗ್ಯದ. ಬೆಲ್ಲದಿಂದ ಮಾಡಿದ್ದು ತಿಂದು ನೋಡಿ, ಆರೋಗ್ಯಕ್ಕೆ ಒಳ್ಳೆಯದು. ಮನ್ಯಾಗ ಸ್ವೀಟ್ ಅವಾಗ ಮಾಡ್ಕೊಂಡು ತಿನ್ಬೋದು. ಇದು ಚಂದ ರುಚಿಯಾಗಿರ್ತದೆ. ಮಾಡ್ತೀನಿ.